Hi students, welcome to the computer science online class students. Today we are going to start the new chapter introduction to the C++. Myself Umesh, your computer science lecturer. Yes, bunny students, hosa chapter na study marana. That is called introduction to the C++ language. See students, this is a purely practical language. So ನಾವೇನೆಲ್ಲ ಪ್ರೀವಿಯಸ್ ಚಾಪ್ಟರ್ ಗಳಲ್ಲಿ ಓದಿದೀವಿ ಸೊ ಪ್ರಾಕ್ಟಿಕಲ್ ಆಗಿ ಈ ಚಾಪ್ಟರ್ ಇಂದ ಓದ್ಕೊಳ್ತಾ ಹೋಗ್ತೀವಿ ಸ್ಟೂಡೆಂಟ್ಸ್. ಸೊ ಇಲ್ಲಿ ಏನಾಗುತ್ತೆ, ಎಲ್ಲ ಕಾನ್ಸೆಪ್ಟ್ ಗಳನ್ನ ಥಿಯರಿ ಕಾನ್ಸೆಪ್ಟ್ ಗಳನ್ನ ಮೊದಲಿಗೆ ನಾವು ಅರ್ಥ ಮಾಡ್ಕೋಬೇಕು. ಅದನ್ನ C++ ಅನ್ನೋ ಸಾಫ್ಟ್ವೇರ್ ಲ್ಯಾಂಗ್ವೇಜ್ ಅಲ್ಲಿ ಪ್ರೋಗ್ರಾಮ್ಸ್ ನ ಬರೆದು ಎಕ್ಸಿಕ್ಯೂಟ್ ನ ಮಾಡಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಬನ್ನಿ, ಏನ್ ಈ C++, ಹೇಗೆ ಸ್ಟಾರ್ಟ್ ಆಯ್ತು ಇದ್ರ ಜರ್ನಿ, ಸೊ ಇದರಿಂದ ವರ್ಲ್ಡ್ ಏನೆಲ್ಲ ಯೂಸಸ್ ಇದೆ, ನಾವ್ ಯಾಕೆ ಕಲಿಬೇಕು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಮೈಂಡ್ ಫ್ರೆಶ್ ಇರಲಿ ಸ್ಟೂಡೆಂಟ್ಸ್. ಇಂಟ್ರೊಡಕ್ಷನ್ ಟು ದ C++. Until 1980, C programming was widely popular and slowly people started realizing the drawbacks of this language. So 1980 ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನೋದು ತುಂಬಾ ಪಾಪ್ಯುಲರ್ ಆಗಿತ್ತು. ಸಿ ನ ಎಕ್ಸ್ಟೆನ್ಷನ್ ಮಾಡಿದ್ರೆ C++. ಸ್ಟೂಡೆಂಟ್ಸ್ ನೆನ್ಪಿಟ್ಕೊಳ್ಳಿ, ಸಿ ಲ್ಯಾಂಗ್ವೇಜ್ ಅಂತ ಇತ್ತು, ಸಿ ಲ್ಯಾಂಗ್ವೇಜ್ ನ ಎಕ್ಸ್ಟೆನ್ಷನ್ ಮಾಡಿದಾಗ C++ ಸಿಕ್ತು. ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವಾಸ್ ವೈಡ್ಲಿ ಪಾಪ್ಯುಲರ್ ಅಂಡ್ ಸ್ಲೋಲಿ ಪೀಪಲ್ ಸ್ಟಾರ್ಟೆಡ್ ರಿಯಲೈಸಿಂಗ್ ದ ಡ್ರಾಬ್ಯಾಕ್ಸ್ ಆಫ್ ದಿಸ್ ಲ್ಯಾಂಗ್ವೇಜ್. ಅಂದ್ರೆ ಜನಗಳಿಗೆ ಗೊತ್ತಾಗ್ತಾ ಬಂತು ನಿಧಾನವಾಗಿ ಈ ಲ್ಯಾಂಗ್ವೇಜ್ ಅಲ್ಲಿ ತುಂಬಾ ಅನಾನುಕೂಲಗಳಿದೆ, ಡ್ರಾಬ್ಯಾಕ್ಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ ಅಂತ ಹೇಳಿ. ಅಟ್ ದ ಟೈಮ್ ಆಫ್ ಎ ನ್ಯೂ ಪ್ರೋಗ್ರಾಮಿಂಗ್ ಅಪ್ರೋಚ್ ದಟ್ ವಾಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಆ ಸಮಯದಲ್ಲಿ ಹೊಸ ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಆಯ್ತು ಸ್ಟೂಡೆಂಟ್ಸ್. ಅದರ ಹೆಸರು ಬಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ. ಆಬ್ಜೆಕ್ಟ್ ಅಂತಂದ್ರೆ ನಾವ್ ಏನೆಲ್ಲ ಔಟ್ಸೈಡ್ ಸಿಗುತ್ತೆ, ನಮಗ್ ಕಾಣಿಸುತ್ತೆ, ಅದನ್ನೆಲ್ಲ ನಾವು ಆಬ್ಜೆಕ್ಟ್ ಅಂತ ಕರಿಬಹುದು. ಫಾರ್ ಎಕ್ಸಾಂಪಲ್, ಡೆಸ್ಕ್, ಚೇರ್, CPU, ಟೇಬಲ್, ಬುಕ್, ಪೆನ್, ಚಾಕ್ ಪೀಸ್, ಬೋರ್ಡ್ ಎಕ್ಸೆಟ್ರಾ. ಇದನ್ನೆಲ್ಲ ನಾವ್ ಏನಂತ ಕರಿತೀವಿ? ಆಬ್ಜೆಕ್ಟ್ ಅಂತ ಕರಿತೀವಿ. ದ ರಿಯಲ್ ವರ್ಲ್ಡ್ ಆಬ್ಜೆಕ್ಟ್ ಇಸ್ ಕಾಲ್ಡ್ ಎಂಟಿಟಿ ಅಂತ ಹೇಳ್ತೀವಿ. ಆ ತರ ಆಬ್ಜೆಕ್ಟ್ ಗಳ ಮೇಲೆನೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸ್ಟಾರ್ಟ್ ಆಗುತ್ತೆ, ಅದನ್ನ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ಕರೀತಾರೆ. ಬನ್ನಿ, the C++ programming language was created by Bernie Stroustrup. Our ಹೆಸರು ಸ್ಟೂಡೆಂಟ್ಸ್, he is the father of C++ programming language. The name is called Bernie Stroustrup. The spell is BJARNESTROUSTRUP. So pronunciation ಅಂತ ಬಂದಾಗ Bernie Stroustrup ಅಂತ ಹೇಳ್ತೀವಿ. He was the father of C++ programming language, students, and his team at Bell Laboratories, AT&T. ಸೊ ಇವ್ರು ಏನ್ ಮಾಡ್ತಾರೆ, ಬೆಲ್ ಲ್ಯಾಬೊರೇಟರೀಸ್ ಅಲ್ಲಿ ಇದನ್ನ ಇನ್ವೆಂಟ್ ನ ಮಾಡ್ತಾರೆ, AT&T ಅಂತ ಹೇಳಿ. ಸೊ ಅದು ಎಲ್ಲಿರುತ್ತೆ ಅಂತಂದ್ರೆ USA ಅಲ್ಲಿ ಇರುತ್ತೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. USA ಅಲ್ಲಿ ನಿಮ್ಮೊಂದು AT&T ಇರುತ್ತೆ, ಅಲ್ಲಿ ಬೆಲ್ ಲ್ಯಾಬೊರೇಟರೀಸ್ ಅಂತ ಇರುತ್ತೆ. ಆ ಲ್ಯಾಬೊರೇಟರೀಸ್ ಅಲ್ಲಿ Bernie Stroustrup and his team was achieved the C++ programming language, and it was helped to implement simulation projects in an object oriented and efficient way. So projects na develop ಮಾಡೋದಕ್ಕೆ object oriented language ನ ಯೂಸ್ ಮಾಡ್ತಾರೆ. that is in efficient way, ತುಂಬಾ ಎಫಿಷಿಯಂಟ್ ಆಗಿ, ತುಂಬಾ ಸ್ಟ್ರಾಂಗ್ ಆಗಿ. ಅಂದ್ರೆ ಹ್ಯೂಮನ್ ಬೀಯಿಂಗ್ಸ್ ಏನೆಲ್ಲ ಪರ್ಪಸ್ ಇದೆ ಎಲ್ಲ ಫುಲ್ಫಿಲ್ ಆಗೋ ತರ ಈ C++ ಲ್ಯಾಂಗ್ವೇಜ್ ನ ಡೆವಲಪ್ ಮಾಡ್ತಾ ಹೋಗ್ತಾರೆ ಸ್ಟೂಡೆಂಟ್ಸ್. ಐಡಿಯಾ ಬಂತಾ ನೋಡಿ? ಅಗೇನ್ ಐ ಆಮ್ ರಿಪೀಟಿಂಗ್. 1980s C programming was popular, but people were slowly realized the drawbacks of this language. At the same time, one new programming was approached, that is called object oriented programming. The C programming language was introduced by Bernie Stroustrup and his team, students, in Bell Laboratories at AT&T in USA to help the simulation projects in an object oriented and efficient way, students. Let's come to the characteristics of C++. ಒಂದು C++ ನ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರುತ್ತೆ ಇದು ಅಂತ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಮಾತ್ರ ಹೇಳ್ತಿದ್ದಾನೆ. The point number 1 is called object oriented programming. So the main thing is C++ ಅಲ್ಲಿ ನಮಗೆ ಮೇನ್ ಅಡ್ವಾಂಟೇಜ್ ಏನು ಅಂತಂದ್ರೆ
ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂದ್ರೆ ಒಂದು ಆಬ್ಜೆಕ್ಟ್ ರಿಲೇಟೆಡ್ ನಾವು ಯಾವ ತರ ಬೇಕು ಅಂತಂದ್ರೆ ಪ್ರೋಗ್ರಾಮಿಂಗ್ ನ ಡೆವಲಪ್ ಮಾಡಬಹುದು ಸ್ಟೂಡೆಂಟ್ಸ್. ಒಂದು ಕ್ಲಾಸ್ ಅಂದಿದ ತಕ್ಷಣ ಕ್ಲಾಸ್ ನೇಮ್, ಕ್ಲಾಸ್ ನಂಬರ್, ಕ್ಲಾಸ್ ಟೀಚರ್, ಕ್ಲಾಸ್ ಸ್ಟೂಡೆಂಟ್ಸ್, ಸೊ ಇಷ್ಟೆಲ್ಲ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಬರುತ್ತೆ. ಸೊ ಇದನ್ನ ನಾವು ಕರೆಯುವಂತದ್ದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ಹೇಳಿ. ಅಂಡ್ ದ ನೆಕ್ಸ್ಟ್ ಪೋರ್ಟಬಿಲಿಟಿ ಸ್ಟೂಡೆಂಟ್ಸ್, ಇಟ್ ಕ್ಯಾನ್ ರನ್ ಆನ್ ಎನಿ ಮಿಷಿನ್. ಸೊ ಪೋರ್ಟಬಿಲಿಟಿ ಅಂತಂದ್ರೆ ಒಂದು ಚಿಕ್ಕದು, ಜೊತೆಗೆ ನೀವು ಯಾವ ಕಂಪ್ಯೂಟರ್ ಅಲ್ಲಿ ಬೇಕು ಅಂತಂದ್ರೂ ಇದನ್ನ ರನ್ ಮಾಡ್ಕೋಬಹುದು. ಸೊ ಆ ತರ ಒಂದು ಅಡ್ಜಸ್ಟ್ಮೆಂಟ್ ಅಲ್ಲಿ ಇರುತ್ತೆ C++ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್. ಅಟ್ ದ ಸೇಮ್ ಟೈಮ್ ಮಾಡ್ಯುಲರ್ ಪ್ರೋಗ್ರಾಮಿಂಗ್. ಸೊ ನಾವು ದ ಬಿಗ್ ಪ್ರೋಗ್ರಾಮ್ ಇಸ್ ಡಿವೈಡೆಡ್ ಇಂಟು ನಂಬರ್ ಆಫ್ ಸ್ಮಾಲರ್ ಪಾರ್ಟ್ಸ್ ಸ್ಟೂಡೆಂಟ್ಸ್. ಈಚ್ ಪಾರ್ಟ್ ವಿ ವಿಲ್ ಕಾಲ್ ಇಟ್ as ಮಾಡ್ಯೂಲ್ಸ್. ಅಂದ್ರೆ ದೊಡ್ಡ ಪ್ರೋಗ್ರಾಮ್ ನ ನಾವು ಚಿಕ್ಕದಾಗಿ ಡಿವೈಡ್ ಮಾಡ್ಕೊಳ್ಬಹುದು. ಆ ತರ ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಗೆ ಕೂಡ ಇದು ಸಪೋರ್ಟ್ ಮಾಡುತ್ತೆ, ಕಾಲ್ಡ್ C++. And the speed, as soon as user give input to the computer, nothing but the C++ program to the C++ editor, it will give the immediate output students. So speed ಅನ್ನೋ ವಿಷಯದಲ್ಲಿ C++ ನಿಮಗೆ ತುಂಬಾ ಹೆಲ್ಪ್ ಮಾಡಿ ಕೊಡ್ತಾನೆ. And it is machine independent. So ನಮಗ್ ಬೇಕಾಗಿರೋದು ಅದೇ, it is machine independent. So the next one, flexibility. Always it is flexible with the user. ಅಂದ್ರೆ ನಿಮ್ಗೆ ಯಾವ ತರ ಬೇಕೋ ಆ ತರ ಪ್ರೋಗ್ರಾಮಿಂಗ್ ನ ಚೇಂಜ್ ಮಾಡ್ಕೊಳ್ತಾ ಹೊಟ್ಟೋಗ್ಬೋದು. ನಿಮ್ಗೆ ಯಾವ ತರ ಬೇಕೋ ಆ ತರ ಪ್ರೋಗ್ರಾಮಿಂಗ್ ನ ಡೆವಲಪ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಇವತ್ತು ಒಂದು ಪಾರ್ಟ್ ಆಫ್ ವರ್ಕ್ ಮುಗಿಸಿ ನಾಳೆ ಇನ್ನೊಂದು ಪಾರ್ಟ್ ಆಫ್ ವರ್ಕ್ ನ ಕೂಡ ಸ್ಟಾರ್ಟ್ ಮಾಡ್ಕೊಳ್ಬಹುದು. ವಿಚ್ ಮೀನ್ಸ್ ಇಟ್ ಈಸ್ ಆಲ್ವೇಸ್ ಫ್ಲೆಕ್ಸಿಬಲ್ ವಿತ್ ದ ಯೂಸರ್. ಯೂಸರ್ ಜೊತೆಗೆ ಇದು ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಸೊ ದ ನೆಕ್ಸ್ಟ್ ಒನ್, ಸಿಸ್ಟಮ್ ಸಾಫ್ಟ್ವೇರ್ ಡೆವಲಪ್ಮೆಂಟ್. ಎಸ್, the C++ was used for system software development section students. So the basically you know very well, some we are having application software and some we are having system software. So ನೀವು C++ ನ ಎಲ್ಲೆಲ್ಲಿ ಯೂಸ್ ಮಾಡಬಹುದು ಅಂತಂದ್ರೆ it is used in the department of system software. ನಮ್ಮ ಕಂಪ್ಯೂಟರ್ ಅಲ್ಲಿ ಸಿಸ್ಟಮ್ ಸಾಫ್ಟ್ವೇರ್ಸ್ ಅಂತ ಏನ್ ಕರಿತೀವಿ, ಆ ಸಿಸ್ಟಮ್ ಸಾಫ್ಟ್ವೇರ್ಸ್ ನ ಡೆವಲಪ್ಮೆಂಟ್ ಸೆಕ್ಷನ್ ಅಲ್ಲಿ ಕೂಡ C++ ನ ಯೂಸ್ ಮಾಡ್ತಾರೆ. These are all some characteristics of C++. Again I am repeating students, ಎಲ್ಲರ concentration ಇಲ್ಲಿರಲಿ. The point number 1 is called object oriented programming, then portability, then modular programming, then speed, then mission independent, and then flexibility, and then system software development. Let's come to the next concept, which is called C++ characters set. Confuse agbedi. So the previous concept is called characteristics of C++. ಇಲ್ಲಿ C++ ಅಲ್ಲಿ ಕ್ಯಾರೆಕ್ಟರ್ ಸೆಟ್ ಅಂತ ಒಂದು ಕಾನ್ಸೆಪ್ಟ್. ಅಂದ್ರೆ C++ ಅಲ್ಲಿ ಏನೆಲ್ಲ ಯೂಸ್ ಮಾಡಬಹುದು ನಿಮ್ಗೆಲ್ಲ ಗೊತ್ತಿರೋದೇ ಸ್ಟೂಡೆಂಟ್. ಕ್ಯಾರೆಕ್ಟರ್ ಸೆಟ್ ಮೀನ್ಸ್ ದ ವ್ಯಾಲಿಡ್ ಸೆಟ್ ಆಫ್ ಕ್ಯಾರೆಕ್ಟರ್ಸ್ ದಟ್ ಎ ಲ್ಯಾಂಗ್ವೇಜ್ ಕ್ಯಾನ್ ರೆಕಗ್ನೈಸಸ್. ವ್ಯಾಲಿಡ್ ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ. ನೋಡಿ ಏನೇನ್ ಕ್ಯಾರೆಕ್ಟರ್ಸ್: ಆಲ್ಫಾಬೆಟ್ಸ್, ಡಿಜಿಟ್ಸ್, ಸ್ಪೆಷಲ್ ಕ್ಯಾರೆಕ್ಟರ್ಸ್. ಇವ್ರನ್ನೆಲ್ಲ ನಾವು ಕರೆಯುವಂತದ್ದೇ ಕ್ಯಾರೆಕ್ಟರ್ ಸೆಟ್ ಅಂತ. ಯು ನೋ ವೆರಿ ವೆಲ್, ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ character set are alphabet. Alphabets ಅಂದ್ರೆ ಯಾವ್ಯಾವುದು? A, B, C, D up to Z students. ಸೊ ಇಲ್ಲಿ ನೀವು ಅಪ್ಪರ್ ಕೇಸ್ ಅಂದ್ರೆ ಕ್ಯಾಪಿಟಲ್ ಕೂಡ ಕೊಡಬಹುದು, ಅಂಡ್ ದೆನ್ ಲೋಯರ್ ಕೇಸ್ ಅಂದ್ರೆ ಸ್ಮಾಲ್ ಕೂಡ ಕೊಡಬಹುದು. ಆಲ್ಫಾಬೆಟ್ಸ್ A to Z ಎಲ್ಲದಕ್ಕೂ ನಿಮ್ಮ C++ ಸಪೋರ್ಟ್ ಮಾಡ್ತಾರೆ. The next one is called digits, 0 to 9. So 0 to 9 ಅಂತಂದ್ರೆ we can form any number students. So ನೀವು ಯಾವ ನಂಬರ್ ಕೊಡ್ತಿರೋ ಆನ್ ದ ಕೀಬೋರ್ಡ್, ವಾಟ್ ದ ಅಪಿಯರೆನ್ಸ್ ಯು ಹ್ಯಾವ್, ಸೊ ಯು ಕ್ಯಾನ್ ಗಿವ್ ಎನಿ ನಂಬರ್ ಆಸ್ ಅ ಇನ್ಪುಟ್ ಇನ್ ದ C++ programming language students. So it can support all types of digits, that is called 0 to 9. The next very interesting concept called special characters. Yes, special characters, it can allow all types of character students. ಏನು ಕಾಮಾ ಆಗ್ಬೋದು, ಡಾಟ್ ಪೀರಿಯಡ್ ಆಗ್ಬೋದು, ಸೊ ಆಸ್ಟ್ರೋಫೋಕ್ ಆಗ್ಬೋದು, ಸೊ ದೆನ್ ಕೋಲನ್ ಆಗ್ಬೋದು, ಸೆಮಿಕೋಲನ್ ಆಗ್ಬೋದು, ಕ್ವೆಶ್ಚನ್ ಮಾರ್ಕ್ ಆಗ್ಬೋದು, ಎಕ್ಸ್ಕ್ಲಮೇಷನ್ ಆಗ್ಬೋದು, ಅಂಡರ್ಸ್ಕೋರ್ ಆಗ್ಬೋದು, ಪೈಪ್ ಲೈನ್, ಲೆಫ್ಟ್ ಬ್ರೇಸ್, ರೈಟ್ ಬ್ರೇಸ್, ಹ್ಯಾಶ್ ಫಂಕ್ಷನ್, ಸಾರಿ ಹ್ಯಾಶ್, ಸೊ ದ ನೆಕ್ಸ್ಟ್ ಲೆಫ್ಟ್ ಬ್ರಾಕೆಟ್, ರೈಟ್ ಬ್ರಾಕೆಟ್, ಕ್ಯಾರೆಟ್, ಎಕ್ಸೆಟ್ರಾ ಸ್ಟೂಡೆಂಟ್ಸ್. ಏನೆಲ್ಲ ನೀವು ನೋಡ್ತಾ ಇದ್ದೀರಾ, ನಿಮ್ಗೆ ಏನ್ ಕೀಬೋರ್ಡ್ ಮೇಲೆ ಒಂದು ಕ್ಯಾರೆಕ್ಟರ್ಸ್ ಅಂತ ನಾವು ಕರಿತೀವಿ, ಆ ಎಲ್ಲ ಕ್ಯಾರೆಕ್ಟರ್ಸ್ ನ ಕೂಡ ನೀವು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆಗಿ C++ ಗೆ ಕೊಡಬಹುದು ಸ್ಟೂಡೆಂಟ್ಸ್. ಒಂದೊಂದು ಕ್ಯಾರೆಕ್ಟರ್ ಒಂದೊಂದು ಪರ್ಪಸ್ ಯೂಸ್ ಆಗುತ್ತೆ. ಫಸ್ಟ್, ಬಿಫೋರ್ ಯೂಸಿಂಗ್ ಆಫ್ ದ C++ programming, the user should learn what is the special character and what is the advantage of that special characters.
then only you can select and use it the appropriate position. So ನೀವು ಪರ್ಟಿಕ್ಯುಲರ್ ಯಾವುದು ನಿಮ್ಮ ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ನೋಡ್ಬೇಕು, ಅದರಿಂದ ಏನ್ ಅಡ್ವಾಂಟೇಜ್ ಅಂತ ನೋಡ್ಬೇಕು, ಯಾವ ಸಂದರ್ಭದಲ್ಲಿ ಎಲ್ಲಿ ಅದನ್ನ ಯೂಸ್ ಮಾಡ್ತೀವಿ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಸ್ಟೂಡೆಂಟ್ಸ್, ನಾವೀಗ ಇರುವಂತದ್ದು C++ ಕ್ಯಾರೆಕ್ಟರ್ ಸೆಟ್ ಅಂತ. C++ ಕ್ಯಾರೆಕ್ಟರ್ ಸೆಟ್ ಅಂತಂದ್ರೆ it means the valid set of characters that a language can recognizes. The following yavyavadu. The one is called alphabets A to Z, capital and small, digits 0 to 9, special characters comma, full stop, exclamation, colon, semicolon, backslash, minus, asterisk, percentage, greater than, less than, tilde, ampersand, etc. students. So either ಎಲ್ಲ characters ಗೆ ಕೂಡ ನಿಮ್ಮ ಒಂದು C++ ಏನ್ ಮಾಡ್ತಾನೆ, ಸಪೋರ್ಟ್ ಮಾಡಿ ಕೊಡ್ತಾನೆ. ಐಡಿಯಾ ಬಂತಾ? Take the next concept which is called C++ tokens. Yes, the very very important of the chapter. ಒಂದು ಚಾಪ್ಟರ್ ಇಂಪಾರ್ಟೆನ್ಸ್ ಅಂತ ಸ್ಟಾರ್ಟ್ ಆಗೋದೇ ಟೋಕನ್ಸ್ ಇಂದ ಸ್ಟೂಡೆಂಟ್ಸ್. ಈ ಟೋಕನ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಏನ್ C++, ಏನ್ ಸಾಫ್ಟ್ವೇರ್ ಲ್ಯಾಂಗ್ವೇಜ್ ಅಂತ ಕರಿತೀವಿ, ಅದು ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಹೇಗೆ C++ ಟೋಕನ್ಸ್ ಹೇಗೆ ನೋಡಿ. What do you mean by tokens? The smallest individual unit in a program is known as token. The smallest individual unit in a program is known as token. Token ಅಂತಂದ್ರೆ ಪ್ರೋಗ್ರಾಮ್ ಒಳಗಡೆ ಒಂದು ಯೂನಿಟ್ ಸ್ಟೂಡೆಂಟ್ಸ್. ಅಂದ್ರೆ when you are going to write the C++ program, you may take any program. Without a token you can't write students. It is a combination of tokens. ಅಂದ್ರೆ ನಿಮ್ಮ ಪ್ರೋಗ್ರಾಮಿಂಗ್ ಅಲ್ಲಿ ಟೋಕನ್ಸ್ ಅನ್ನೋದೇ ಒಂದು ಪಾರ್ಟ್. ಅಲ್ಲಿ ಟೋಕನ್ ಇಲ್ದಿರ ನೀವು ಪ್ರೋಗ್ರಾಮ್ ನ ಬರಲಿಕ್ಕೆ ಆಗೋದೇ ಇಲ್ಲ. These elements helps us to construct statements, definitions, declarations and so on, which in turn helps us to construct complete program. So ಇದರಿಂದ ಅಡ್ವಾಂಟೇಜ್ ಏನು ಅಂತಂದ್ರೆ construct statements ನ ಡೆವಲಪ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಡೆಫಿನೇಷನ್ಸ್ ನಿಮ್ಮ ಪ್ರೋಗ್ರಾಮಿಂಗ್ ಡೆಫಿನೇಷನ್ಸ್ ನ ಡೆವಲಪ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಡಿಕ್ಲರೇಷನ್ಸ್ ನಿಮ್ಮ ಪ್ರೋಗ್ರಾಮಿಂಗ್ ಸ್ಟೇಟ್ಮೆಂಟ್ಸ್ ಡಿಕ್ಲರೇಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಅಂಡ್ ಸೋ ಆನ್, ವಿಚ್ ಇನ್ ಟರ್ನ್ ಹೆಲ್ಪ್ಸ್ ಅಸ್ ಟು ಕನ್ಸ್ಟ್ರಕ್ಟ್ ಕಂಪ್ಲೀಟ್ ಪ್ರೋಗ್ರಾಮ್. ಸೊ ಕಂಪ್ಲೀಟ್ ಪ್ರೋಗ್ರಾಮ್ ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ C++ ಟೋಕನ್ಸ್ ಇರೋದು ತುಂಬಾ ಯೂಸ್ ಆಗುತ್ತೆ ಸ್ಟೂಡೆಂಟ್ಸ್. ಬನ್ನಿ ಯಾವ್ಯಾವ್ದು C++ ಟೋಕನ್ಸ್ ಅಂತ ನೋಡೋಣ. ಎಸ್, ಸಮ್ ಟೋಕನ್ಸ್ ಆಫ್ C++. The point number 1, identifier. ನೆನ್ಪಿಟ್ಕೊಳ್ಳಿ. The point number 1, identifier. The point number 2, keywords. Reserved keywords ಅಂತ ಇತ್ತು, ನಾನು ರಿಸರ್ವ್ಡ್ ತೆಗಿತಾ ಇದ್ದೀನಿ ಅಷ್ಟೇ ಸ್ಟೂಡೆಂಟ್ಸ್. The point number 2 is called keywords. The point number 3 is called constants or literals. The point number 4 is called punctuators. The point number 5 is called operators. Idea banta? Tokens used in C++, we are having 5 types. The point number 1, identifier. The point number 2, keywords. The point number 3, constants or literals. The point number 4, punctuators. Now punctuations antanu karitivi. The point number 5 is called operators. Let's come to the concept of identifier. Nodi, before entering to the concept ನಾನು ಮೊದಲೇ ಹೇಳ್ತಾ ಇದ್ದೀನಿ, identifier keywords are the heart of C++ programming. ನಿಮ್ಗೆ ಚಾಪ್ಟರ್ ಚೆನ್ನಾಗಿ ಬರ್ಬೇಕಾ, ನಿಮ್ಗೆ ಸಾಫ್ಟ್ವೇರ್ ಚೆನ್ನಾಗಿ ಬರ್ಬೇಕಾ, ನಿಮ್ಗೆ ಪ್ರೋಗ್ರಾಮಿಂಗ್ ನಾಲೆಡ್ಜ್ ಚೆನ್ನಾಗಿ ಬರ್ಬೇಕಾ, ನಿಮ್ಗೆ ಐಡೆಂಟಿಫೈರ್ ಕೀವರ್ಡ್ಸ್ ಈಸಿಯಾಗಿ ಅರ್ಥ ಆಗಿರ್ಬೇಕು. ನಾಟ್ ಓನ್ಲಿ ಫಾರ್ ದಿಸ್ ಲ್ಯಾಂಗ್ವೇಜ್, if you understood the identifier and keywords exactly, you can develop programming in any you can develop a program in any programming language students. That's like you can develop a program in Java, VB, Oracle, etc. So ನೀವು ಯಾವ್ದ್ರಲ್ಲಿ ಬೇಕು ಅಂದ್ರೂ ನಿಮ್ಮ ಪ್ರೋಗ್ರಾಮಿಂಗ್ ನ ಡೆವಲಪ್ ಮಾಡ್ಕೊಳ್ಬಹುದು. Let's take on the point number 1, which is called identifier. ಯಾವುದು ಪಾಯಿಂಟ್ ನಂಬರ್ 1? ಐಡೆಂಟಿಫೈರ್. ಬನ್ನಿ ಸ್ಟೂಡೆಂಟ್ಸ್, ಏನ್ ಐಡೆಂಟಿಫೈರ್ ಅಂದ್ರೆ ನೋಡೋಣ. ಐಡೆಂಟಿಫೈರ್ is a name given to programming elements such as variables, functions, arrays, objects, classes, etc. Identifier
is a name given to the programming elements. ಐಡೆಂಟಿಫೈಯರ್ ಅಂತಂದ್ರೆ ಇನ್ನೇನು ಅಲ್ಲ, ನಾವೇ ಡೇಟಾ ಎಲಿಮೆಂಟ್ಸ್ಗೆ ಪ್ರೋಗ್ರಾಮಿಂಗ್ ಎಲಿಮೆಂಟ್ಸ್ಗೆ ನೇಮ್ ನ ಕೊಡ್ತೀವಿ. ಯಾವ್ಯಾವ್ದಕ್ಕೆ ನೇಮ್ಸ್ ನ ಕೊಡ್ಬೋದು, ಮುಂದಕ್ಕೆ ಓದ್ತಾ ಓದ್ತಾ ವೇರಿಯೇಬಲ್ಸ್ ಅಂತ ಬರುತ್ತೆ, ಅವ್ರಿಗೆ ನಾವೇ ನೇಮ್ ಕೊಡ್ಬೇಕು, ಐಡೆಂಟಿಫೈಯರ್ ಅಂತ ಕರಿತೀವಿ. ಫಂಕ್ಷನ್ಸ್ ಅಂತ ಬರುತ್ತೆ, ನಿಮ್ಗೊಂದು ಚಾಪ್ಟರ್ ಇದೆ, ಆ ಫಂಕ್ಷನ್ಸ್ಗೂ ನಾವೇ ನೇಮ್ ಕೊಡ್ತೀವಿ. ಫಂಕ್ಷನ್ಸ್ ಅಂದ ತಕ್ಷಣ ಮನೇಲಿ ಮಾಡೋ ಫಂಕ್ಷನ್ಸ್ ಅಲ್ಲ ಸ್ಟೂಡೆಂಟ್ಸ್, ನಿಮ್ಮ ಒಂದು C++ ಅಲ್ಲೇ ಫಂಕ್ಷನ್ಸ್ ಅಂತ ಒಂದು ಕಾನ್ಸೆಪ್ಟ್. ಅರೇಸ್ ಅಂತ ಒಂದು ಚಾಪ್ಟರ್ ಇದೆ, ಆಬ್ಜೆಕ್ಟ್ಸ್, ಕ್ಲಾಸಸ್ ಎಕ್ಸೆಟ್ರಾ. ಸೊ ಇದನ್ನ ನಾವು ಕರೆಯುವಂಥದ್ದು ಎಕ್ಸೆಟ್ರಾ. ಇನ್ನು ತುಂಬಾ ಜಾಸ್ತಿ ಇದಕ್ಕೆ ನಾವು ಐಡೆಂಟಿಫೈಯರ್ ಅಂತ ಹೇಳ್ತೀವಿ. ಅಂದ್ರೆ ಐಡೆಂಟಿಫೈಯರ್ ಅಂದ ತಕ್ಷಣ ಯೂಸರ್ ಒಂದು ನೇಮ್ ನ ಕೊಡ್ತಾನೆ, ಅದನ್ನ ನಾವು ಐಡೆಂಟಿಫೈಯರ್ ಅಂತ ಕರಿತೀವಿ. ಸೊ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಟ್ ಕಂಟೈನ್ಸ್ ಲೆಟರ್ಸ್, ಡಿಜಿಟ್ಸ್ ಅಂಡ್ ಅಂಡರ್ಸ್ಕೋರ್. ಅಂಡರ್ಸ್ಕೋರ್ ಅಂದ್ರೆ ನೆನಪಿದ್ಯಾ? ನೋಡಿ ಇಲ್ಲಿದೆ ಸ್ಕ್ರೀನ್ ಮೇಲೆ, ಇದು ನೋಡಿ ಸ್ಟೂಡೆಂಟ್ಸ್, ಇಲ್ಲಿದೆ ನೋಡಿ. ಅಂದ್ರೆ ಮೈನಸ್ ಕೊಟ್ರೆ ನಿಮ್ಗೆ ಅದು ಮಿಡಲ್ ಅಲ್ಲಿ ಬರುತ್ತೆ, ಅಂಡರ್ಸ್ಕೋರ್ ಕೊಟ್ರೆ ಡೌನ್ ವರ್ಡ್ಸ್ ಅಲ್ಲಿ ಬರುತ್ತೆ, ಅಂದ್ರೆ ಕೆಳಗಡೆ ಬರುತ್ತೆ. ಇದನ್ನ ನಾವು ಕರೆಯುವಂಥದ್ದು ಅಂಡರ್ಸ್ಕೋರ್ ಅಂತ ಹೇಳಿ. ಅವನು ಹೇಳ್ತಾ ಇರೋದು ಅದೇ, ಐಡೆಂಟಿಫೈಯರ್ ಗಳಲ್ಲಿ ನೀವು ಲೆಟರ್ಸ್ ಯೂಸ್ ಮಾಡ್ಬೋದು, ಡಿಜಿಟ್ಸ್ ಯೂಸ್ ಮಾಡ್ಬೋದು, ಅಂಡ್ ಅಂಡರ್ಸ್ಕೋರ್ ನ ಯೂಸ್ ಮಾಡ್ಬೋದು ಅಂತ. ಲೆಟರ್ಸ್ ಅಂದ್ರೆ A to Z ಅಂತ ಐಡಿಯಾ ಬಂತಾ? ಡಿಜಿಟ್ಸ್ ಅಂದ್ರೆ 0 to 9 ಅಂತ. ಅಂಡರ್ಸ್ಕೋರ್ ಅಂತಂದ್ರೆ ಇಟ್ ಇಸ್ ಎ ಒನ್ ಆಫ್ ದ ಸಿಂಬಲ್, ನಥಿಂಗ್ ಬಟ್ ಅನ್ ಆಪರೇಟರ್. ನೋಡಿ, C++ is a case sensitive. It treats uppercase and lowercase characters differently. Yes, ಈ ಪಾಯಿಂಟ್ ನ ನೀವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಏನ್ ಅರ್ಥ ಮಾಡ್ಕೊಳ್ಬೇಕು? C++ is a case sensitive language. ಸರ್ ಏನ್ ಸರ್ ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್ ಅಂತಂದ್ರೆ, ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ ಸ್ಟೂಡೆಂಟ್ಸ್, ಇಲ್ಲೇ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಇಲ್ಲಿ A ಇದೆ ನೋಡಿ, ಕ್ಯಾಪಿಟಲ್ A ಇದೆ, ಇದು ಸ್ಮಾಲ್ a ಅಂತ ಕೊಡ್ತಾ ಇದ್ದೀನಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಕ್ಯಾಪಿಟಲ್ A, ಇದು ಸ್ಮಾಲ್ a. ನೋಡಿ ಸ್ಟೂಡೆಂಟ್ಸ್, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕೇಸ್ ಸೆನ್ಸಿಟಿವ್ ಅಂತಂದ್ರೆ ಕ್ಯಾಪಿಟಲ್ A, ಸ್ಮಾಲ್ a ಡಿಫರೆಂಟ್ ಸ್ಟೂಡೆಂಟ್ಸ್. ಅಂದ್ರೆ ಒಂದು A ಗೆ ಒಂದು B ಗೆ ಎಷ್ಟು ಡಿಫರೆಂಟ್ ಫೀಲ್ ಆಗ್ತೀವೋ, ನಿಮ್ಮ ಒಂದು C++ ಲ್ಯಾಂಗ್ವೇಜ್ ಕೂಡ ಸ್ಮಾಲ್ a ಕ್ಯಾಪಿಟಲ್ A ಅಂದ್ರೂ ಅಷ್ಟೇ ಡಿಫರೆಂಟ್ ಫೀಲ್ ಆಗುತ್ತೆ. ಅದರ ಅರ್ಥ ಏನು ಅಂತಂದ್ರೆ, ಅಪ್ಪರ್ ಕೇಸ್ ಬೇರೆ, ಇಲ್ಲಿ ಲೋಯರ್ ಕೇಸ್ ಬೇರೆ, ಅಂದ್ರೆ ಕ್ಯಾಪಿಟಲ್ಗಳು ಬೇರೆ, ಸ್ಮಾಲ್ಗಳು ಬೇರೆ ಅಂತ. ಹಾಗೆ ಅಬ್ಸರ್ವ್ ಮಾಡಿ, ದ ಫಾಲೋಯಿಂಗ್ ಆರ್ ಸಮ್ ವ್ಯಾಲಿಡ್ ಐಡೆಂಟಿಫೈರ್ಸ್. ಕ್ಯಾಪಿಟಲ್ A ಕೊಡ್ಬೋದು, ಸ್ಮಾಲ್ a ಕೊಡ್ಬೋದು, ಸ್ಮಾಲ್ b ಕೊಡ್ಬೋದು, ಪೆನ್ ಅಂತ ಕೊಡ್ಬೋದು. ನೋಡಿ ಇದು ನೋಡಿ ಡಿಫ್ರೆಂಟ್ ಆಗಿದೆ. ಪೆನ್ ಅಲ್ಲಿ P ಕ್ಯಾಪಿಟಲ್ ಇದೆ, ಇನ್ನೆರಡು ಸ್ಮಾಲ್ ಇದೆ, S ಕೊಡ್ಬೋದು. ನೋಡಿ ಇಲ್ಲಿ ಟೈಮ್ 580 ಅಂತ ಇದೆ, ಟೈಮು 580 ಬೇರೆ ಬೇರೆ, ಬಟ್ ಇವೆರಡನ್ನು ಸರಿ ಒಂದಕ್ಕೆ ಹೆಸರಾಗಿ ಕೊಡ್ಬೋದು. ಇದು ನೋಡಿ ಇನ್ನೂ ಡಿಫ್ರೆಂಟ್ ಆಗಿದೆ ನಿಮ್ಗೆ, S2 E2 R3 ಅಂಡರ್ಸ್ಕೋರ್ DOS ಅಂಡರ್ಸ್ಕೋರ್ HJI3. ಐಡಿಯಾ ಬಂತ? ಎಕ್ಸಾಂಪಲ್ ಹೇಳ್ತಾ ಇರೋದವ್ರು, ಹೀಗೆ ಕೊಡಬೇಕು ಅಂತೇನಿಲ್ಲ. ನಿಮ್ಗೆ ಅಷ್ಟು ಕೊಡೋ ಬದಲು ಕಷ್ಟ ಆದ್ರೆ Y ಅಂತ ಕೊಟ್ಬಿಡಿ ಸಾಕು, ಇಲ್ಲ X ಅಂತ ಕೊಟ್ಬಿಡಿ, ಆದ್ರ ನಿಮ್ಮಿಷ್ಟ. ಅವನೇನ್ ಹೇಳ್ತಿದ್ದಾನೆ ಅಂತಂದ್ರೆ, ಐಡೆಂಟಿಫೈಯರ್ ಆಗಿ ನೇಮ್ ನಾವೇ ಕೊಡ್ಬೇಕು, ನಾವೇ ಕೊಡೋದ್ರ ಜೊತೆಗೆ ಸಮ್ ರೂಲ್ಸ್ ಅಂತ ಏನಿರುತ್ತೆ ಐಡೆಂಟಿಫೈಯರ್ ರೂಲ್ಸ್ ಗಳನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು ಅಂತ. ಅಗೇನ್ ಐ ಆಮ್ ರಿಪೀಟಿಂಗ್ ಸ್ಟೂಡೆಂಟ್ಸ್, ವಿ ಆರ್ ಇನ್ ದ ಕಾನ್ಸೆಪ್ಟ್ ಆಫ್ ಐಡೆಂಟಿಫೈಯರ್ಸ್. Identifier is a name given to the programming elements such as variables, functions, arrays, objects, classes, etc. It contains letters, digits, and underscore. It is a case-sensitive language. It treats uppercase and lowercase characters are differently. The following are some examples: capital A, small b, small b, small a, pen, time 580, etc. So ಇದನ್ನ ನಾವು ಕರೆಯುವಂತದ್ದು ಐಡೆಂಟಿಫೈಯರ್ಸ್ ಅಂತ ಹೇಳಿ. ಏನಂತ ಕರಿತೀವಿ? Identifiers. But students, it is one of the valid question. Rules to be followed while creating identifiers. ಒಂದು ಐಡೆಂಟಿಫೈಯರ್ ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ರೂಲ್ಸ್ ಅಂತ ಹೇಳಿ ನಮ್ಗೆ ಏನೇನ್ ಸಿಗುತ್ತೆ ಅಂತ ಅರ್ಥ ಆಗ್ತಿದ್ಯಾ? ನೀಟಾಗಿ ಅಬ್ಸರ್ವ್ ಮಾಡಿ. ಐಡೆಂಟಿಫೈಯರ್ ನ ಕ್ರಿಯೇಟ್ ಮಾಡೋದಕ್ಕೆ ಏನೇನ್ ರೂಲ್ಸ್ ನ ಫಾಲೋ ಮಾಡಬೇಕು ಅಂತ ನೋಡಿ. Identifiers are sequence of characters which should begin with the alphabet either from A to Z capital or either from A to Z small or underscore. ಅವನು ಏನ್ ಹೇಳ್ತಿದ್ದಾನೆ ಅಂತಂದ್ರೆ, ನಿಮ್ಮ ಒಂದು ಐಡೆಂಟಿಫೈಯರ್ ಅನ್ನೋದು ಏನಾಗುತ್ತೆ, ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಅಂದ್ರೆ ಕ್ಯಾರೆಕ್ಟರ್ಗಳ ಜೊತೆಗೆ ಕೊಡುವಂತದ್ದು. ಬಟ್ ಅವನ ಸ್ಟಾರ್ಟಿಂಗ್ ಈ ಮೂರಲ್ಲಿ ಒಂದೇ ಆಗಿರ್ಬೇಕು. ಏನೇನು A to Z ಕ್ಯಾಪಿಟಲ್ ಅಲ್ಲಾದ್ರೂ ಸ್ಟಾರ್ಟ್ ಮಾಡ್ಕೊಳ್ಳಿ, A to Z ಸ್ಮಾಲ್ ಅಲ್ಲಾದ್ರೂ ಸ್ಟಾರ್ಟ್ ಮಾಡ್ಕೊಳ್ಳಿ, ಐದರ್ ಅಂಡರ್ಸ್ಕೋರ್ ಅಲ್ಲಾದ್ರೂ ಸ್ಟಾರ್ಟ್ ಮಾಡಿ. ಸೊ ನಿಮ್ಮ ಮೊದಲ ಕ್ಯಾರೆಕ್ಟರ್ ಇವನೇ ಆಗಿರ್ಬೇಕು. ಜೊತೆಗೆ C++ ಟ್ರೀಟ್ಸ್
ಅಪ್ಪರ್ ಕೇಸ್ ಅಂಡ್ ಲೋಯರ್ ಕೇಸ್ ಕ್ಯಾರೆಕ್ಟರ್ಸ್ ಡಿಫರೆಂಟ್ಲಿ. ಎಸ್, ನಾವು ಅವಾಗಲೇ ಈ ಪಾಯಿಂಟ್ ನ ಓದಿದ್ವಿ ನೋಡಿ. ಫಾರ್ ಎಕ್ಸಾಂಪಲ್, ಡೇಟಾ DATA is not same as data DATA. ಇದಕ್ಕೆ ಏನ್ ಡಿಫರೆನ್ಸ್? ಇವನು ಕ್ಯಾಪಿಟಲ್ ಅಲ್ಲಿ ಇದ್ದಾನೆ, ಇವನು ಸ್ಮಾಲ್ ಅಲ್ಲಿ ಇದ್ದಾನೆ. ನೋಡಿ ಡಿಫರೆನ್ಸ್, ಕ್ಯಾಪಿಟಲ್ ಬೇರೆ, ಸ್ಮಾಲ್ ಬೇರೆ. ಐಡೆಂಟಿಫೈರ್ಸ್ ಅಲ್ಲಿ ಎರಡು ಬೇರೆ ಬೇರೆ. ನೋ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಈಸ್ ಅಲೌಡ್ ಎಕ್ಸೆಪ್ಟ್ ಅಂಡರ್ಸ್ಕೋರ್. ಅಂಡರ್ಸ್ಕೋರ್ ನ ಬಿಟ್ಟು ನೀವು ಇನ್ ಯಾವುದೇ ಸ್ಪೆಷಲ್ ಕ್ಯಾರೆಕ್ಟರ್ ನ ನಿಮ್ಮ ಒಂದು ಐಡೆಂಟಿಫೈರ್ ಇನ್ ಬಿಟ್ವೀನ್ ಆಗಿ ಯೂಸ್ ಮಾಡೋಂಗಿಲ್ಲ. ಸೊ ಯು ಶುಡ್ ಯೂಸ್ ಓನ್ಲಿ ಅಂಡರ್ಸ್ಕೋರ್. ಸೊ ದ ನೆಕ್ಸ್ಟ್ ಐಡೆಂಟಿಫೈರ್ ಶುಡ್ ಬಿ ಸಿಂಗಲ್ ವರ್ಡ್, ದಟ್ ಈಸ್ ಬ್ಲಾಂಕ್ ಸ್ಪೇಸಸ್ ಕೆನಾಟ್ ಬಿ ಇನ್ಕ್ಲೂಡೆಡ್ ಇನ್ ಐಡೆಂಟಿಫೈರ್. ಐಡೆಂಟಿಫೈರ್ ಅಂದಿದ ತಕ್ಷಣ ಸಿಂಗಲ್ ವರ್ಡ್ ಆಗೇ ಇರಬೇಕು, ಅಂದ್ರೆ ಗ್ಯಾಪ್ಸ್ ಇರಬಾರ್ದು. ನಥಿಂಗ್ ಬಟ್ ಸ್ಪೇಸಸ್ ಅನ್ನೋದು ನೀವು ಕೊಡೋ ಹಾಗಿಲ್ಲ ಯಾರ ಮಧ್ಯದಲ್ಲಿ? ಐಡೆಂಟಿಫೈರ್ ಗಳ ನಡುವೆ. ಅಂಡ್ ದೆನ್ ಕೀವರ್ಡ್ಸ್ should not be used as identifiers. ಕೀವರ್ಡ್ಸ್ ಅಂತ ಏನ್ ನಾವು ನೆಕ್ಸ್ಟ್ ಓದ್ತೀವಿ, ಆ ಕೀವರ್ಡ್ ಗಳನ್ನ ನೀವು ಐಡೆಂಟಿಫೈರ್ ಗಳಾಗಿ ಯೂಸ್ ಮಾಡೋ ಹಾಗಿಲ್ಲ. ಸೊ these are all called some rules to be followed while creating an identifier. ಯಾಕೆಂದ್ರೆ ಐಡೆಂಟಿಫೈರ್ ಕೊಡೋದೇ ಯೂಸರ್ ಈ ರೂಲ್ಸ್ ಗಳನ್ನೆಲ್ಲ ಫಾಲೋ ಮಾಡ್ಲೇಬೇಕು. ನೋಡಿ ನಿಮ್ಗೆ ಎಕ್ಸಾಂಪಲ್ ಅವಾಗ ಕೊಟ್ಟಲ್ಲ ನೋಡಿ, ಕ್ಯಾಪಿಟಲ್ ಎ ಆಲ್ಫಾಬೆಟ್ ಇಂದಾನೇ ಸ್ಟಾರ್ಟ್ ಆಗಿದೆ, ಜೊತೆಗೆ ಏನೋ ಬೇರೆ ನಂಬರ್ ಇಂದ ಸ್ಟಾರ್ಟ್ ಆಗಿಲ್ಲ, ಅಂಡ್ ಕೀವರ್ಡ್ ಇದಲ್ಲ ಅಂದ್ರೆ ಈ ರೂಲ್ಸ್ ಗೆ ಆಪ್ಟ್ ಆಗಿದೆ. ಸೊ ದ ನೆಕ್ಸ್ಟ್ ಸ್ಮಾಲ್ ಎ ಸೇಮ್, ಸ್ಮಾಲ್ ಬಿ ಸೇಮ್. ಪೆನ್ ಅಲ್ಲಿ ನೋಡಿ ಪಿ ಕ್ಯಾಪಿಟಲ್ ಇದೆ, ರಿಮೈನಿಂಗ್ ಸ್ಮಾಲ್ ಇದೆ, ಓಕೆ ನಡೆಯುತ್ತೆ. ಇದು ನೋಡಿ ನಿಮ್ಮ ಒಂದು ಆಲ್ಫಾಬೆಟ್ ಇಂದಾನೆ ಸ್ಟಾರ್ಟ್ ಆಗಿದೆ, ಎಂಡಿಂಗ್ ನಂಬರ್ ಇಂದ ಆಗಿದೆ, ದಟ್ಸ್ ಓಕೆ. ಅಂಡ್ ಇನ್ ಬಿಟ್ವೀನ್ ನೋಡಿ ನಿಮ್ಗೆ ಇಲ್ಲಿ ಅಂಡರ್ಸ್ಕೋರ್ ಬಿಟ್ರೆ ಬೇರೆ ಯಾರು ಇಲ್ಲ. ಎಕ್ಸಾಂಪಲ್ ನಾನು ಹೇಳ್ತಿರೋದು ಅಷ್ಟೇ. ಅಗೇನ್ ಐ ಆಮ್ ರಿಪೀಟಿಂಗ್ ಸ್ಟೂಡೆಂಟ್ಸ್, ನಿಮ್ಮ ಕಾನ್ಸಂಟ್ರೇಷನ್ ಕಂಪ್ಲೀಟ್ ಇಲ್ಲಿರ್ಲಿ. ರೂಲ್ಸ್ ಟು ಬಿ ಫಾಲೋಡ್ ವೈಲ್ ಕ್ರಿಯೇಟಿಂಗ್ ಅನ್ ಐಡೆಂಟಿಫೈರ್. Identifiers are a sequence of characters which should begin with the alphabet either A to Z, capital, uppercase, or A to Z, lowercase, or underscore. CWS treats uppercase and lowercase characters differently. No special characters is allowed except underscore. Identifier should be single word, that is blank space cannot be included in identifier. Keyword should not be used as identifier. ಇಲ್ಲಿಗೆ ಐಡೆಂಟಿಫೈರ್ ಕ್ಲೋಸ್ ಆಗುತ್ತೆ ಸ್ಟೂಡೆಂಟ್ಸ್. ಪಾಯಿಂಟ್ ನಂಬರ್ 1 ಟೋಕನ್ಸ್ ಅಲ್ಲಿ ಪಾಯಿಂಟ್ ನಂಬರ್ 1. ಕನ್ಫ್ಯೂಸ್ ಆಗಬೇಡಿ, ವಿ ಆರ್ ಅಟ್ ದ ಕಾನ್ಸೆಪ್ಟ್ ಆಫ್ CWS ಟೋಕನ್ಸ್. ದ ಸ್ಮಾಲೆಸ್ಟ್ ಇಂಡಿವಿಜುವಲ್ ಯೂನಿಟ್ ಇನ್ ಎ ಪ್ರೋಗ್ರಾಮ್ ಇಸ್ ಕಾಲ್ಡ್ ಟೋಕನ್. ಟೋಕನ್ಸ್ ಆರ್ ಐಡೆಂಟಿಫೈಯರ್, ಕೀವರ್ಡ್ಸ್, ಕಾನ್ಸ್ಟೆಂಟ್ಸ್, ಪಂಕ್ಚುಯೇಟರ್ಸ್, ಆಪರೇಟರ್ಸ್. ಸೊ ನಾವೀಗ ಕಂಪ್ಲೀಟ್ ಮಾಡಿರೋದು ಯಾವುದು ಅಂತಂದ್ರೆ ಐಡೆಂಟಿಫೈಯರ್ ನ ಕಂಪ್ಲೀಟ್ ಮಾಡಿದೀವಿ. ಎಸ್ ಬನ್ನಿ, ಕಾನ್ಸೆಪ್ಟ್ ನಂಬರ್ 2 ಕಾಲ್ಡ್ ಕೀವರ್ಡ್ಸ್. ಈ ಕೀವರ್ಡ್ಸ್ ಅಂದ್ರೆ ಏನು, ಇದರಿಂದ ಅಡ್ವಾಂಟೇಜ್ ಏನು ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. Keywords is a keyword is a predefined word that gives special meaning. The programmer is not allowed to change its meaning. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. Keyword is a predefined word that gives special meaning. ಇವನು ಆಲ್ರೆಡಿ ಪ್ರಿಡಿಫೈನ್ಡ್, ಮೊದಲೇ ಡಿಫೈನ್ ಆಗ್ಬಿಟ್ಟಿರ್ತಾನೆ, ಅವನಿಗೊಂದು ಮೀನಿಂಗ್ ಅನ್ನೋದು ಇರುತ್ತೆ. The programmer is not allowed to change its meaning. ಅಂದ್ರೆ ಪ್ರೋಗ್ರಾಮರ್ ಇಸ್ ನಥಿಂಗ್ ಬಟ್ ಯೂಸರ್ ಅದನ್ನ ಮೀನಿಂಗ್ ನ ಚೇಂಜ್ ಮಾಡ್ಲಿಕ್ಕೆ ಬರೋಲ್ಲ, ಚೇಂಜ್ ಮಾಡ್ಲೂಬಾರದು ಅಂತ. ದೀಸ್ ಆರ್ ರಿಸರ್ವ್ ಫಾರ್ ಸ್ಪೆಷಲ್ ಪರ್ಪಸ್ ಅಂಡ್ ಮಸ್ಟ್ ನಾಟ್ ಬಿ ಯೂಸ್ಡ್ ಆಸ್ ಐಡೆಂಟಿಫೈರ್ ನೇಮ್. ಇವ್ರು ಆಲ್ರೆಡಿ ರಿಸರ್ವ್ ಆಗಿರ್ತಾರೆ, ಸ್ಪೆಷಲ್ ಪರ್ಪಸ್ ಗೋಸ್ಕರ ರಿಸರ್ವ್ ಆಗಿರ್ತಾರೆ. ಸೊ ನೀವು ಐಡೆಂಟಿಫೈರ್ ಆಗಿ ಕೀವರ್ಡ್ಸ್ ನ ಯೂಸ್ ಮಾಡೋ ಹಾಗಿಲ್ಲ. ಇದನ್ನ ನಾವು ಆಲ್ರೆಡಿ ನೋಡಿದ್ವಿ. ಇಟ್ ಶುಡ್ ನಾಟ್ ಯೂಸ್ಡ್ ಆಸ್ ಐಡೆಂಟಿಫೈಯರ್ ಅಂತ ಹೇಳಿ. ಅಂಡ್ ದೆನ್ ಎಕ್ಸಾಂಪಲ್ ನೋಡಿ, ನಿಮ್ಮ ಕೀವರ್ಡ್ಸ್ ಎಕ್ಸಾಂಪಲ್ ಫಾರ್. ಚೆನ್ನಾಗಿ ಗಮನ ಇಟ್ಟು ನೋಡಿ. ಫಾರ್ ಸ್ಮಾಲ್ ಅಲ್ಲಿದೆ, ಸ್ಮಾಲೇ ಯೂಸ್ ಮಾಡಬೇಕು. ಇಫ್ ಸ್ಮಾಲ್ ಅಲ್ಲಿದೆ, ಸ್ಮಾಲೇ ಯೂಸ್ ಮಾಡಬೇಕು. ಎಲ್ಸ್ ಸ್ಮಾಲ್ ಅಲ್ಲಿದೆ, ಸ್ಮಾಲೇ ಯೂಸ್ ಮಾಡಿ. ದಿಸ್ ಸ್ಮಾಲ್ ಇದೆ, ಸ್ಮಾಲೇ. ಡೂ, ಫ್ಲೋಟ್, ವೈಲ್, ಸ್ವಿಚ್ ಎಕ್ಸೆಟ್ರಾ. ಅಂದ್ರೆ ನೀವು ಒಂದು ಲೆಟರ್ ಅಲ್ಲಿ ಕ್ಯಾಪಿಟಲ್ ಮಾಡಿದ್ರು ಕೀವರ್ಡ್ಸ್ ಅಲ್ಲಿ ತಗೊಳಲ್ಲ. ಕೀವರ್ಡ್ಸ್ ಅಂದ್ರೆ ಕಂಪ್ಯೂಟರ್ ನಥಿಂಗ್ ಬಟ್ CWS ಲ್ಯಾಂಗ್ವೇಜ್ ನಮಗೋಸ್ಕರ ಇಟ್ಟಿರೋಂತ ಸಮ್ ವರ್ಡ್ಸ್. ಆ ವರ್ಡ್ಸ್ ಗೆ ಸ್ಪೆಷಲ್ ಮೀನಿಂಗ್ ಇರುತ್ತೆ, ಸ್ಪೆಷಲ್ ಪರ್ಪಸ್ ಯೂಸ್ ಆಗುತ್ತೆ. ಸಮ್ ಕೀವರ್ಡ್ಸ್ ಆರ್ ನೋಡಿ ಇಲ್ಲಿದೆ, ಸಮ್ ಕೀವರ್ಡ್ಸ್ ಒಂದು ಲಿಸ್ಟೇ ಕೊಟ್ಟಿದ್ದೀನಿ ನೋಡಿ. ಅಲೆನಾಸ್, ಕಂಟಿನ್ಯೂ, ಫ್ರೆಂಡ್ ಕೀವರ್ಡ್ ಸ್ಟೂಡೆಂಟ್ಸ್, ನಿಮ್ ಫ್ರೆಂಡ್ ಅನ್ಕೊಳ್ಳಿ. ಇವನು ರಿಜಿಸ್ಟರ್, ಟ್ರೂ, ಅಲೆನಾಫ್, DCL, ಟೈಪ್, ಗೋ ಟು, ರೀಇಂಟರ್ಪ್ರಿಟ್, ಕ್ಯಾಸ್ಟ್ ಒಂದು ಅಂಡರ್ಸ್ಕೋರ್ ಇದೆ, ಟ್ರೈ, ASM, ಡಿಫಾಲ್ಟ್, ಇಫ್, ರಿಟರ್ನ್,
type def, auto, delete, inline, short, type id, etc. ಸ್ಟೂಡೆಂಟ್ಸ್. ಸೊ ಈ ಲಿಸ್ಟ್ ಅಲ್ಲಿ ಏನೆಲ್ಲ ಕಾಣಿಸ್ತಾ ಇದೆ ಇವರೆಲ್ಲರೂ C++ ಅಲ್ಲಿ ನಿಮ್ಗೋಸ್ಕರ ಇರುವಂತ ಕೀವರ್ಡ್ಸ್. ಈ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದನ್ನ ಎತ್ಕೊಂಡು ಹೋಗ್ಬಿಟ್ಟು ನೀವು ಐಡೆಂಟಿಫೈರ್ ಆಗಿ ಮಾಡಬಾರ್ದು. ಐಡೆಂಟಿಫೈರ್ ಅಂದ್ರೆ ನಾವೇ ಕ್ರಿಯೇಟ್ ಮಾಡೋದು. ಕೀವರ್ಡ್ಸ್ ಅಂತಂದ್ರೆ C++ ನಮಗ್ ಕೊಡೋದು. C++ ನಮಗ್ ಕೊಡ್ತಿದೆ ಅಂತಂದ್ರೆ ಅದು ಆಲ್ರೆಡಿ ರಿಸರ್ವ್ ಆಗಿರುತ್ತೆ, ಸ್ಪೆಷಲ್ ಪರ್ಪಸ್ಗೆ ಯೂಸ್ ಆಗ್ತಾ ಇರುತ್ತೆ ಅಂತ. ಐಡಿಯಾ ಬಂತ? ದಿಸ್ ಇಸ್ ಅಬೌಟ್ ಯುವರ್ ಕೀವರ್ಡ್ಸ್. ಕನ್ಫ್ಯೂಷನ್ ಬೇಡ. ಟೋಕನ್ಸ್, ಐಡೆಂಟಿಫೈರ್, ಕೀವರ್ಡ್ಸ್. ಐಡೆಂಟಿಫೈರ್ ಅಂತಂದ್ರೆ ಯೂಸರ್ ಕೊಡುವಂಥದ್ದು, ಕೀವರ್ಡ್ಸ್ ಅಂತಂದ್ರೆ C++ ನಮಗ್ ಸಮ್ ವರ್ಡ್ಸ್ ನ ಕೊಡುವಂಥದ್ದು. ಎಸ್ ಪಾಯಿಂಟ್ ನಂಬರ್ 3 called constants or literals. Constants or literals. ಕಾನ್ಸ್ಟೆಂಟ್ ಗಳಾಗಿ ಕೆಲವನ್ನ ಯೂಸ್ ಮಾಡ್ತೀವಿ, ಅದು ಯಾವ್ಯಾವುದು ಅಂತ. ಬನ್ನಿ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕಾನ್ಸೆಪ್ಟ್ ಕಾನ್ಸ್ಟೆಂಟ್ಸ್. ನಿಮ್ಮ ಮೈಂಡ್ ಫ್ರೆಶ್ ಇರಲಿ. ಎಸ್ ಕಾನ್ಸೆಪ್ಟ್ ಇದೆಯಾ? ತುಂಬಾ ಈಸಿ, ಇದು ಬಹಳ ಈಸಿಯಾಗಿ ಅರ್ಥ ಆಗುತ್ತೆ. ಎ ಕಾನ್ಸ್ಟೆಂಟ್ ಆರ್ ಐಡೆಂಟಿಫೈಯರ್ಸ್ whose value does not change during program execution. ಅಂದ್ರೆ ಇವ್ರನ್ನ ಐಡೆಂಟಿಫೈಯರ್ ಅಂತ ಕರಿಬಹುದು. ಒಂದ್ಸತಿ ನೀವು ಅಸೈನ್ ಮಾಡಿದೀರಾ ಅಂತಂದ್ರೆ ವ್ಯಾಲ್ಯೂನ, ನೀವು ಪ್ರೋಗ್ರಾಮಿಂಗ್ ಎಕ್ಸಿಕ್ಯೂಷನ್ ಇರುವಾಗ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಬರೋಲ್ಲ. ಕಾನ್ಸ್ಟೆಂಟ್ಸ್ ಅಂತಂದ್ರೆ ಆಲ್ರೆಡಿ ಸ್ಟೋರ್ ಆಗಿರುತ್ತೆ ಅಂತ. ಕಾನ್ಸ್ಟೆಂಟ್ಸ್ ಆರ್ ಸಮ್ ಟೈಮ್ ರೆಫರ್ಡ್ ಟು ಆಸ್ ಲಿಟ್ರಲ್. ಕೆಲವೊಂದ್ಸತಿ ನಾವು ಇದನ್ನ ಏನಂತ ಕರಿತೀವಿ? ಲಿಟ್ರಲ್ ಅಂತ ಕರಿತೀವಿ. ನೋಡಿ, ಕಾನ್ಸ್ಟೆಂಟ್ಸ್ ಆರ್ ಹ್ಯಾಸ್ 4 ಟೈಪ್ಸ್. ಒಂದು ಯಾವುದು? ಇಂಟೀಜರ್ ಕಾನ್ಸ್ಟೆಂಟ್, ಇನ್ನೊಂದು ಫ್ಲೋಟಿಂಗ್ ಕಾನ್ಸ್ಟೆಂಟ್, ಕ್ಯಾರೆಕ್ಟರ್ ಕಾನ್ಸ್ಟೆಂಟ್, ಸ್ಟ್ರಿಂಗ್ ಕಾನ್ಸ್ಟೆಂಟ್. ಇವ್ರ 4 ಜನ ನಿಮಗೆ ಬಹಳ ಇಂಪಾರ್ಟೆಂಟ್, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕಾನ್ಸ್ಟೆಂಟ್ಸ್ 4 ಟೈಪ್ಸ್ ಇದೆ, ನೀಟಾಗಿ ಅರ್ಥ ಆಗ್ಲೇಬೇಕು. ದ ಪಾಯಿಂಟ್ ನಂಬರ್ 1 is called integer constant. The point number 2 is called floating constant. The point number 3 is called character constant. The point number 4 is called string constant. ಬನ್ನಿ ಸ್ಟೂಡೆಂಟ್ಸ್, ಒಂದೊಂದೇ ನೋಡ್ತಾ ಬರೋಣ. ಏನೇನ್ ಇಂಟೀಜರು, ಏನೇನ್ ಫ್ಲೋಟ್, ಕ್ಯಾರೆಕ್ಟರ್, ಸ್ಟ್ರಿಂಗ್ ಅಂತ. ನೋಡಿ ಸ್ಟೂಡೆಂಟ್ಸ್, ಇಂಟೀಜರ್ ಕಾನ್ಸ್ಟೆಂಟ್. An integer constant is a whole number which can be either positive or negative. ಐಡಿಯಾ ಬಂತ? ಪಾಸಿಟಿವ್ ಆದ್ರೂ ಆಗ್ಲಿ, ನೆಗೆಟಿವ್ ಆದ್ರೂ ಆಗ್ಲಿ, ಅದು ಹೋಲ್ ನಂಬರ್ ಆಗಿರ್ಬೇಕು. ಅಂದ್ರೆ ಡಾಟ್ ವ್ಯಾಲ್ಯೂಸ್ ಇರಬಾರ್ದು ಅಂತ, ಫ್ರಾಕ್ಷನಲ್ ಪಾರ್ಟ್ ಇರಬಾರ್ದು ಅಂತ. ದೇ ಡು ನಾಟ್ ಹ್ಯಾವ್ ಫ್ರಾಕ್ಷನಲ್ ಪಾರ್ಟ್ ಆರ್ ಎಕ್ಸ್ಪೋನೆಂಟ್ಸ್. ನೋಡಿ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಐಡಿಯಾ ಬರುತ್ತೆ. 10, 25, 7 ನೋಡಿ, ಡಾಟ್ ಗಳೆಲ್ಲೂ ಇಲ್ಲ. ಏನು 10.01 ಆತರ ಇಲ್ಲ, 25.00 ಆತರ ಇಲ್ಲ, 7, 5346, 87,982 ಎಕ್ಸೆಟ್ರಾ. ಅಂದ್ರೆ ಹೋಲ್ ನಂಬರ್ ಆಗಿರ್ಬೇಕು, ಡಾಟ್ ಗಳು ಮಧ್ಯದಲ್ಲಿ ಇರಬಾರದು. ಈ ತರದನ್ನ ನಾವೇನಂತ ಕರಿತೀವಿ? ಇಂಟೀಜರ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಎಸ್, ಕಮ್ ಟು ದ ಪಾಯಿಂಟ್ ಆಫ್ ಫ್ಲೋಟಿಂಗ್ ಪಾಯಿಂಟ್ ಕಾನ್ಸ್ಟೆಂಟ್. ನೋಡಿ, ಫಸ್ಟ್ ಒನ್ ಇಂಟೀಜರ್, ಸೆಕೆಂಡ್ ಒನ್ ಫ್ಲೋಟಿಂಗ್. ಇವನ್ಗೂ ಡಿಫರೆನ್ಸ್ ಏನ್ ನೋಡೋಣ. ದ ಫ್ಲೋಟಿಂಗ್ ಪಾಯಿಂಟ್ ಕಾನ್ಸ್ಟೆಂಟ್ಸ್ ಆರ್ ಆಲ್ಸೋ ಕಾಲ್ಡ್ as ರಿಯಲ್ ಕಾನ್ಸ್ಟೆಂಟ್ಸ್, ರಿಯಲ್ ನಂಬರ್ಸ್ ಅಂತ. These values contain decimal point and can contain exponents. ನೋಡಿ ಹೇಗೆ? They are used to represent values. Example ನೋಡಿ, ಇಲ್ಲಿದೆ 345.89. ಅಲ್ಲಿ ಪಾಯಿಂಟ್ ಬಂದಿದ್ಯಾ, ಅದನ್ನೇ ನಾವು ಕರೆಯುವಂಥದ್ದು ಫ್ಲೋಟಿಂಗ್ ಪಾಯಿಂಟ್ ಅಂತ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇನ್ನೊಂದಿದೆ 3.142, 76.456, 235.5462. ಸೊ ಇಲ್ಲಿ ನೀವು ಚೆನ್ನಾಗಿ ಅಬ್ಸರ್ವ್ ಮಾಡ್ಬೇಕಾಗಿರೋ ಕಾನ್ಸೆಪ್ಟ್ ಏನು ಅಂತಂದ್ರೆ, ಫ್ಲೋಟಿಂಗ್ ಪಾಯಿಂಟ್ ಕಾನ್ಸ್ಟೆಂಟ್ಸ್ ಅಂತಂದ್ರೆ ಡಾಟ್ ಬರುತ್ತೆ, ನಂಬರ್ ಜೊತೆಗೆ ಡಾಟ್ ಬಂದು ಫ್ರಾಕ್ಷನ್ಸ್ ಬರುತ್ತೆ. ಇದನ್ನ ನಾವು ಫ್ಲೋಟಿಂಗ್ ಪಾಯಿಂಟ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ನಿಮ್ಮ ಇಂಟೀಜರ್ ಅಂತ ಅಬ್ಸರ್ವ್ ಮಾಡಿ, ಅಲ್ಲಿ ನಿಮ್ಗೆ ಪಾಯಿಂಟ್ ಗಳು ಬರೋಲ್ಲ. ಅಂದ್ರೆ ಅವರು ಹೋಲ್ ನಂಬರ್ಸ್, ಇವರು ರಿಯಲ್ ಕಾನ್ಸ್ಟೆಂಟ್ಸ್. ಎರಡಕ್ಕೂ ಡಿಫರೆನ್ಸ್ ಗೊತ್ತಾಯ್ತಾ? ಇವರು ನಂಬರ್ಸ್, ಇವರು ನಂಬರ್ಸ್. ಇಲ್ಲಿ ಡಾಟ್ಸ್ ಬರಲ್ಲ, ಇಂಟೀಜರ್ ಅಲ್ಲಿ, ಫ್ಲೋಟ್ ಅಲ್ಲಿ ಡಾಟ್ಸ್ ಬರುತ್ತೆ. ಕಮ್ ಟು ದ ಕಾನ್ಸೆಪ್ಟ್ ಆಫ್ ನೆಕ್ಸ್ಟ್ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್. ಯಾವ್ದು ನೆಕ್ಸ್ಟ್ ಕಾನ್ಸೆಪ್ಟ್? ಕ್ಯಾರೆಕ್ಟರ್ ಕಾನ್ಸ್ಟೆಂಟ್. ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ಸ್ ಆರ್ ಸ್ಪೆಸಿಫೈಡ್ as single character enclosed in pair of single quotation. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ಸ್ ಆರ್ ಸ್ಪೆಸಿಫೈಡ್ as single character. ನೋಡಿ, ಒಂದೇ ಸಿಂಗಲ್ ಲೆಟರ್ ಇರ್ಬೇಕು ಸ್ಟೂಡೆಂಟ್ಸ್. ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಂತಂದ್ರೆ ಸಿಂಗಲ್ ಲೆಟರ್ ಬಿಟ್ಟರೆ ಏನು ಇರಲ್ಲ. ಅಂಡ್ ಎನ್ಕ್ಲೋಸ್ಡ್ ಇನ್ pair of single quotation ಸ್ಟೂಡೆಂಟ್ಸ್.
ಸೊ ಕ್ವೈಟ್ಸ್ ಅಂತ ಕೂಡ ಕರಿತೀವಿ ನಾವು, ಅಂದ್ರೆ ಸಿಂಗಲ್ ಕೋಡ್ಸ್ ಅಂತ. ನೀವು ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ ಸಿಂಗಲ್ ಕೋಡ್ಸ್, ಡಬಲ್ ಕೋಡ್ಸ್ ಅಂತ ಹೇಳ್ತೀವಿ ನೋಡಿ. ಕ್ಯಾಪಿಟಲ್ ಪಿ ಸಿಂಗಲ್ ಕ್ಯಾರೆಕ್ಟರ್ ಇರಬೇಕು, ಸ್ಮಾಲ್ ಡಬ್ಲ್ಯೂ, ಕ್ಯಾಪಿಟಲ್ ಎಚ್, ಸ್ಮಾಲ್ ಟಿ, ಸಿಂಗಲ್ ಕ್ವೈಟ್ಸ್. ಓಪನಿಂಗ್ ಇರುತ್ತೆ, ಕ್ಲೋಸಿಂಗ್ ಇರುತ್ತೆ. ಅಂದ್ರೆ ಸಿಂಗಲ್ ಲೆಟರ್ ನ ನೀವು ಯೂಸ್ ಮಾಡಿದ್ರೆ, ಲೆಟರ್ ಅಂತಾನೆ ಅಲ್ಲ ಇಲ್ಲಿ, ಯು ಕ್ಯಾನ್ ಯೂಸ್ ಎನಿಥಿಂಗ್, ಬಟ್ ಅದನ್ನ ನಾವು ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಂತ ಕರಿಬೇಕು. ಐಡಿಯಾ ಬಂತ ನೋಡಿ, ಡಿಫರೆನ್ಸ್ ಇದೆ. ಇಂಟೀಜರ್ ಅಂದ್ರೆ ನಂಬರು ಡಾಟ್ಗಳು ಇರಬಾರ್ದು, ಫ್ಲೋಟ್ ಅಂತಂದ್ರೆ ನಂಬರು ಡಾಟ್ಗಳು ಇರಬೇಕು, ಕ್ಯಾರೆಕ್ಟರ್ ಅಂದ್ರೆ ಸಿಂಗಲ್ ಕ್ಯಾರೆಕ್ಟರ್, ಸಿಂಗಲ್ ಲೆಟರ್ ಮಾತ್ರ ಆಗಿರ್ಬೇಕು. ಐಡಿಯಾ ಬಂತ? ವಿಚ್ ಇಸ್ ದ ನೆಕ್ಸ್ಟ್ ಒನ್? ಸ್ಟ್ರಿಂಗ್ ಕಾನ್ಸ್ಟೆಂಟ್ಸ್. ಯಾವ್ದು ನೆಕ್ಸ್ಟ್ ಒನ್? ಸ್ಟ್ರಿಂಗ್ ಕಾನ್ಸ್ಟೆಂಟ್ಸ್. A string is a group of characters enclosed by double quotation. Enclosed by double quotation. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ ಅವಾಗಲೇ ನೀವು ನೋಡಿದ್ದು ಸಿಂಗಲ್ ಕ್ಯಾರೆಕ್ಟರ್, ಒಂದೇ ಒಂದು ಕ್ಯಾರೆಕ್ಟರ್. ಬಟ್ ಸ್ಟ್ರಿಂಗ್ ಅಲ್ಲಿ ಹಾಗಲ್ಲ, ನಿಮ್ಗೆ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್, ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ ಎರಡಕ್ಕಿಂತ ಜಾಸ್ತಿ ಸಿಗುತ್ತೆ. ಅದು ಅಲ್ಲಿ ಸಿಂಗಲ್ ಕೋಟ್ಸ್ ಯೂಸ್ ಮಾಡಿದ್ರೆ, ನೀವು ಇಲ್ಲಿ ಡಬಲ್ ಕೋಟ್ಸ್ ಯೂಸ್ ಮಾಡಬೇಕು ನೋಡಿ. The null character represent end of each string. ಪ್ರತಿ ಸ್ಟ್ರಿಂಗ್ ಅಲ್ಲೂ ಲಾಸ್ಟ್ ಕ್ಯಾರೆಕ್ಟರ್ ಯಾರಾಗಿರ್ತಾರೆ ಅಂದ್ರೆ ನಲ್ ಕ್ಯಾರೆಕ್ಟರ್ ಆಗಿರ್ತಾರೆ. ಅವ್ರನ್ನ ನಾವು ಇಂಡಿಕೇಟ್ ಮಾಡೋದು /0 ಇಂದ. ನಾನು ನೆಕ್ಸ್ಟ್ ಫರ್ದರ್ ಕ್ಲಾಸಸ್ ಅಲ್ಲಿ ಇದ್ರ ಬಗ್ಗೆ ನಾಲೆಡ್ಜ್ ಕೊಡ್ತೀನಿ. ಜಸ್ಟ್ ಈಗ ಸ್ಟ್ರಿಂಗ್ ಅಂದ್ರೆ ಏನ್ ಅರ್ಥ ಮಾಡ್ಕೊಳ್ಳಿ ನೋಡಿ. ಇಲ್ಲಿ ರಾಮ ಅಂತ ಇದೆ, RAMA ನೋಡಿ, ಡಬಲ್ ಕೋಟ್ಸ್ ಒಳಗಡೆ ಇದೆ. ಇದು ಸ್ಟ್ರಿಂಗ್ ಅಂದ್ರೆ ಬರೀ ಆರ್ ಇದ್ರೆ ಅದು ಸ್ಟ್ರಿಂಗ್ ಅಲ್ಲ, ಕ್ಯಾರೆಕ್ಟರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇವ್ರು ಬಂದು ನವ್ಯ, ಇವ್ರು ಬಂದು C++ ಪ್ರೋಗ್ರಾಮಿಂಗ್ ಅಂತ ಹೇಳಿ. ಈ ತರ ಸ್ಟ್ರಿಂಗ್ ಅಂದಿದ ತಕ್ಷಣ ನಾವೇನಂತ ಕರಿತೀವಿ? ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಿ. ಆ ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ ನ ಒಂದು ಕಡೆ ಸೇರಿಸಿದಾಗ ನಾವು ಸ್ಟ್ರಿಂಗ್ ಕಾನ್ಸ್ಟೆಂಟ್ಸ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ದಿಸ್ ಇಸ್ ಅಬೌಟ್ ಯುವರ್ ಕಾನ್ಸ್ಟೆಂಟ್ಸ್. ನೋಡಿ ಅರ್ಥ ಮಾಡ್ಕೊಳ್ಳಿ. ಕಾನ್ಸ್ಟೆಂಟ್ಸ್ ಅಂದಿದ ತಕ್ಷಣ ನಮ್ಗೆ 4 ಟೈಪ್ ಸಿಕ್ತು. ಒನ್ ಇಸ್ ಕಾಲ್ಡ್ ಇಂಟಿಜರ್ ಕಾನ್ಸ್ಟೆಂಟ್, ಫ್ಲೋಟಿಂಗ್ ಕಾನ್ಸ್ಟೆಂಟ್, ಕ್ಯಾರೆಕ್ಟರ್ ಕಾನ್ಸ್ಟೆಂಟ್, string constant. Integer is nothing but a number. It is a whole number without having fractional part. Floating point constant is a real constant with a decimal point, that is nothing but with the fractional part. Character is a single character enclosed by single quotation, that is called capital P, small w, capital H, etc. The next one, string constant. String constant is a group of characters enclosed by double quotation. The null character is the last of each string. So example students. Idea banta? Yes, main list ge bani. Navi complete ಮಾಡಿದ್ದೇವೆ. ಅದು ಐಡೆಂಟಿಫೈರ್ ಆಯ್ತು, ಕೀವರ್ಡ್ಸ್ ಆಯ್ತು, ಕಾನ್ಸ್ಟೆಂಟ್ಸ್ ಆರ್ ಲಿಟರಲ್ಸ್ ಆಯ್ತು. ಎಸ್ ಬನ್ನಿ ಸ್ಟೂಡೆಂಟ್ಸ್, the next one called punctuators, nothing but punctuations. ನೋಡಿ, punctuators ಅಂದಿದ ತಕ್ಷಣ ನಿಮ್ಮ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ನೋಡೇ ಇರ್ತೀರಾ. The following characters are used as punctuators, which are also known as separators in C++. ನೋಡಿ, exclamation, percentage. ಸೊ ನೀವು ಇದನ್ನ ಅಂಡ್ ಅಂತ ಕರಿತೀರಾ ಅಲ್ವಾ, ನಮ್ದ್ರಲ್ಲಿ ಆಂಪರ್ಸೆಂಟ್ ಅಂತ ಹೇಳ್ಬೇಕು. ಸೆಮಿಕೋಲನ್ ನೋಡಿ, ಮೇಲೆ ಡಾಟ್, ಕೆಳಗಡೆ ಕಮ, ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಅ ಫ್ರೆಂಡ್ ಆಫ್ ಯುವರ್ C++ ಲ್ಯಾಂಗ್ವೇಜ್. ಸೆಮಿಕೋಲನ್ ಇಲ್ದಿರೆ ಯಾವ ಪ್ರೋಗ್ರಾಮ್ ಬರೆಯಲ್ಲ ನಾವು. ಬ್ರಾಕೆಟ್ಸ್ ಅರೆ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಸೊ ಪ್ಯಾರಂಥೆಸಿಸ್ ನಮ್ಮ ನಾರ್ಮಲ್ ಕಾನ್ಸೆಪ್ಟ್ ಅಲ್ಲೇ ಬರುತ್ತೆ. ಇದನ್ನ ಬ್ರೇಸಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಕಾಲ್ಡ್ ಆಶ್ ಸೈನ್ ಸ್ಟೂಡೆಂಟ್ಸ್. HASH ಅಂತಾನು ಕರಿಬಹುದು. ಇದನ್ನ ಬ್ಯಾಕ್ ಸ್ಲಾಶ್ ಅಂತ ಹೇಳ್ತೀವಿ, ಕೋಲನ್ ಅಂತ ಹೇಳ್ತೀವಿ, ಈಕ್ವಲ್ ಟು ಅಂತ ಹೇಳ್ತೀವಿ. ಐಡಿಯಾ ಬಂತ? ಸೊ ಇದನ್ನೇ ನಾವು ಪಂಕ್ಚುಯೇಟರ್ಸ್ ಅಂತ ಕರೀತೀವಿ. ಏನೇನು ಯೂಸ್ ನಿಮ್ಗೆ ಗೊತ್ತಿದೆ ಕರೆಕ್ಟಾ? ಎಕ್ಸ್ಕ್ಲಮೇಷನ್ ಏನಕ್ಕೆ ಯೂಸ್ ಆಗುತ್ತೆ, ಪರ್ಸೆಂಟೇಜ್ ಏನಕ್ಕೆ ಯೂಸ್ ಆಗುತ್ತೆ, ಆಂಪರ್ಸೆಂಟ್ ಏನಕ್ಕೆ ಯೂಸ್ ಆಗುತ್ತೆ, ಸೆಮಿಕೋಲನ್. ಸೊ ಇನ್ನು ನಾವು ಪ್ರೋಗ್ರಾಮಿಂಗ್ ಅಲ್ಲಿ ಯೂಸ್ ಮಾಡ್ತಾ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸ್ಟೂಡೆಂಟ್ಸ್. ಸೊ ದ ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ C++ ಆಪರೇಟರ್ಸ್. Shall we discuss in next class? Yes, operators ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ನೋಡಿ ಸ್ಟೂಡೆಂಟ್ಸ್, ಕ್ಲಾಸ್ ಇಸ್ ಗೋಯಿಂಗ್ ಟು ಡಿಫರೆಂಟ್. ಪ್ರಾಕ್ಟಿಕಲ್ ಗೆ ಬರ್ತೀವಿ. ನಿಮ್ಗೆ ಕಂಪ್ಯೂಟರ್ ಒಳಗಡೆ ಪ್ರೋಗ್ರಾಮಿಂಗ್ಸ್ ನ ಹೇಗೆ ಮಾಡೋದು, ಹೇಗೆ ಆಪರೇಟ್ ಮಾಡೋದು ಅನ್ನೋದನ್ನೆಲ್ಲನೂ ನಾನೇನ್ ಮಾಡ್ತೀನಿ, ನಿಮ್ಮೊಂದು ಕ್ಲಾಸಸ್ ಅಲ್ಲಿ, ಪ್ರಾಕ್ಟಿಕಲ್ ವಿಡಿಯೋ ಕ್ಲಾಸಸ್ ಅಲ್ಲಿ ನೀಟಾಗಿ ತೋರಿಸ್ಕೊಡ್ತೀನಿ, ಕಲಿಬೇಕು. ಬರೀ ಸ್ಟೂಡೆಂಟ್ಸ್ ಒಂದ್ ರೌಂಡ್ ಹಾಕೋಣ. ಏನೇನ್ ಸ್ಟಡಿ ಮಾಡಿದ್ವಿ? ಸೊ ಇಂಟ್ರೊಡಕ್ಷನ್ ಟು ದ C++, ಹಿಸ್ಟ್ರಿ ಆಫ್ C++, father of C++, characteristics of C++, character set, alphabets, digits, special characters, C++ tokens. So today we have completed identifier, keywords, constants or literals, punctuators. The next concept is called operators. Adana next class alli study ಮಾಡೋಣ.
ಚೆನ್ನಾಗಿ ಓದ್ತಾ ಇರಿ. ಹೈಯೆಸ್ಟ್ ಮಾರ್ಕ್ಸ್ ಬರಬೇಕು ಅಂತಂದ್ರೆ ಹಾರ್ಡ್ ವರ್ಕ್ ಮಾಡಬೇಕು. ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ತಾ ಇರಿ. ಎಲ್ಲ ಸಬ್ಜೆಕ್ಟ್ಸ್ ಇಂಪಾರ್ಟೆಂಟ್, ಎಲ್ಲ ಕಾನ್ಸೆಪ್ಟ್ಸ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಡೈಲಿ ಓದ್ತಾ ಇರಿ. ನಾನು ನಿಮ್ಮ ಉಮೇಶ್ ಸರ್. ಥ್ಯಾಂಕ್ ಯು ಸೋ ಮಚ್.